ವಿದೇಶದಿಂದ ಓದೋದಕ್ಕೆ ಅಂತ ಬಂದು ಭಾರತದಲ್ಲೇ ಠಿಕಾಣಿ ಹೂಡಿರತಕ್ಕಂಥ ಘಟನೆ. ವ್ಯಕ್ತಿಯೊಬ್ಬ ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿಲ್ಲ. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದಾನೆ. ಕಲಬುರಗಿಯಲ್ಲಿ ಸುಡಾನ್ ಪ್ರಜೆ ಅಕ್ರಮ ವಾಸ್ತವ್ಯ. 2013ರಲ್ಲಿ ಫಾರ್ಮಸಿ ಕಲಿಕೆಗೆ ಅಂತ ಬಂದಿದ್ದಂತಹ ಸುಡಾನ್ ಪ್ರಜೆ ಅಬು ಸೈಫನ್ ಹೈದರ್ ಅಹ್ಮದ್ ಆತನನ್ನ ಹಾಕಿ ಪತ್ತೆ ಹಚ್ಚಿದೆ. ಗುರುಗ್ರಾಮ್ನಲ್ಲಿ ಈತನನ್ನ ಕಲಬುರಗಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ನೆಲೆಸಿದ್ದ ಈತ ಬಂದು ಸುಡಾನ್ ಪ್ರಜೆ. ಈತ ಕಲಬುರಗಿಯಲ್ಲಿ ನೆಲೆಸಿದ್ದ. 9 ವರ್ಷದಿಂದ ಓದೋದಕ್ಕೆ ಅಂತ ಬಂದು ಇಲ್ಲೇ ನೆಲೆಸಿದ್ದ. ಈತನ ಹೆಸರು ಅಬು ಸೈಫನ್ ಹೈದರ್ ಅಹ್ಮದ್ ಅಂತ. ಈತ ಸುಡಾನ್ ದೇಶದ ಪ್ರಜೆ. ಆದ್ರೆ 9 ವರ್ಷಗಳಿಂದ ಓದೋದಕ್ಕೆ ಅಂತ ಬಂದು ವೀಸಾ ಎಕ್ಸ್ಪೈರ್ ಆದ್ರೂ ಕೂಡ ಇಲ್ಲೇ ಭಾರತದಲ್ಲೇ ಉಳ್ಕೊಂಡು ಬಿಟ್ಟಿದ್ದಾನೆ. ಆತನನ್ನ ಈಗ ಕಲಬುರಗಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಈತನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ಈತ ನೆಲೆಸಿದ್ದ. ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿರಲಿಲ್ಲ. ಹಾಗಾಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದ. ಕಲಬುರಗಿನಲ್ಲಿ ಅಕ್ರಮ ವಾಸ್ತವ್ಯ ಹೂಡಿದ್ದ. ವಿದೇಶದಿಂದ ಓದೋದಕ್ಕೆ ಅಂತ ಬಂದು ಭಾರತದಲ್ಲೇ ಠಿಕಾಣಿ ಹೂಡಿರತಕ್ಕಂಥ ಘಟನೆ. ವ್ಯಕ್ತಿಯೊಬ್ಬ ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿಲ್ಲ. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದಾನೆ. ಕಲಬುರಗಿಯಲ್ಲಿ ಸುಡಾನ್ ಪ್ರಜೆ ಅಕ್ರಮ ವಾಸ್ತವ್ಯ. 2013ರಲ್ಲಿ ಫಾರ್ಮಸಿ ಕಲಿಕೆಗೆ ಅಂತ ಬಂದಿದ್ದಂತಹ ಸುಡಾನ್ ಪ್ರಜೆ ಅಬು ಸೈಫನ್ ಹೈದರ್ ಅಹ್ಮದ್ ಆತನನ್ನ ಹಾಕಿ ಪತ್ತೆ ಹಚ್ಚಿದೆ. ಗುರುಗ್ರಾಮ್ನಲ್ಲಿ ಈತನನ್ನ ಕಲಬುರಗಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ನೆಲೆಸಿದ್ದ ಈತ ಬಂದು ಸುಡಾನ್ ಪ್ರಜೆ. ಈತ ಕಲಬುರಗಿಯಲ್ಲಿ ನೆಲೆಸಿದ್ದ. 9 ವರ್ಷದಿಂದ ಓದೋದಕ್ಕೆ ಅಂತ ಬಂದು ಇಲ್ಲೇ ನೆಲೆಸಿದ್ದ. ಈತನ ಹೆಸರು ಅಬು ಸೈಫನ್ ಹೈದರ್ ಅಹ್ಮದ್ ಅಂತ. ಈತ ಸುಡಾನ್ ದೇಶದ ಪ್ರಜೆ. ಆದ್ರೆ 9 ವರ್ಷಗಳಿಂದ ಓದೋದಕ್ಕೆ ಅಂತ ಬಂದು ವೀಸಾ ಎಕ್ಸ್ಪೈರ್ ಆದ್ರೂ ಕೂಡ ಇಲ್ಲೇ ಭಾರತದಲ್ಲೇ ಉಳ್ಕೊಂಡು ಬಿಟ್ಟಿದ್ದಾನೆ. ಆತನನ್ನ ಈಗ ಕಲಬುರಗಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಈತನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ಈತ ನೆಲೆಸಿದ್ದ. ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿರಲಿಲ್ಲ. ಹಾಗಾಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದ. ಕಲಬುರಗಿನಲ್ಲಿ ಅಕ್ರಮ ವಾಸ್ತವ್ಯ ಹೂಡಿದ್ದ. ವಿದೇಶದಿಂದ ಓದೋದಕ್ಕೆ ಅಂತ ಬಂದು ಭಾರತದಲ್ಲೇ ಠಿಕಾಣಿ ಹೂಡಿರತಕ್ಕಂಥ ಘಟನೆ. ವ್ಯಕ್ತಿಯೊಬ್ಬ ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿಲ್ಲ. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದಾನೆ. ಕಲಬುರಗಿಯಲ್ಲಿ ಸುಡಾನ್ ಪ್ರಜೆ ಅಕ್ರಮ ವಾಸ್ತವ್ಯ. 2013ರಲ್ಲಿ ಫಾರ್ಮಸಿ ಕಲಿಕೆಗೆ ಅಂತ ಬಂದಿದ್ದಂತಹ ಸುಡಾನ್ ಪ್ರಜೆ ಅಬು ಸೈಫನ್ ಹೈದರ್ ಅಹ್ಮದ್ ಆತನನ್ನ ಹಾಕಿ ಪತ್ತೆ ಹಚ್ಚಿದೆ. ಗುರುಗ್ರಾಮ್ನಲ್ಲಿ ಈತನನ್ನ ಕಲಬುರಗಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ನೆಲೆಸಿದ್ದ ಈತ ಬಂದು ಸುಡಾನ್ ಪ್ರಜೆ. ಈತ ಕಲಬುರಗಿಯಲ್ಲಿ ನೆಲೆಸಿದ್ದ. 9 ವರ್ಷದಿಂದ ಓದೋದಕ್ಕೆ ಅಂತ ಬಂದು ಇಲ್ಲೇ ನೆಲೆಸಿದ್ದ. ಈತನ ಹೆಸರು ಅಬು ಸೈಫನ್ ಹೈದರ್ ಅಹ್ಮದ್ ಅಂತ. ಈತ ಸುಡಾನ್ ದೇಶದ ಪ್ರಜೆ.
ಆದ್ರೆ 9 ವರ್ಷಗಳಿಂದ ಓದೋದಕ್ಕೆ ಅಂತ ಬಂದು ವೀಸಾ ಎಕ್ಸ್ಪೈರ್ ಆದ್ರೂ ಕೂಡ ಇಲ್ಲೇ ಭಾರತದಲ್ಲೇ ಉಳ್ಕೊಂಡು ಬಿಟ್ಟಿದ್ದಾನೆ. ಆತನನ್ನ ಈಗ ಕಲಬುರಗಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಈತನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ಈತ ನೆಲೆಸಿದ್ದ. ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿರಲಿಲ್ಲ. ಹಾಗಾಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದ. ಕಲಬುರಗಿನಲ್ಲಿ ಅಕ್ರಮ ವಾಸ್ತವ್ಯ ಹೂಡಿದ್ದ. ವಿದೇಶದಿಂದ ಓದೋದಕ್ಕೆ ಅಂತ ಬಂದು ಭಾರತದಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥ ಘಟನೆ. ವ್ಯಕ್ತಿಯೊಬ್ಬ ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿಲ್ಲ. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದಾನೆ. ಕಲಬುರಗಿಯಲ್ಲಿ ಸುಡಾನ್ ಪ್ರಜೆ ಅಕ್ರಮ ವಾಸ್ತವ್ಯ. 2013ರಲ್ಲಿ ಫಾರ್ಮಸಿ ಕಲಿಕೆಗೆ ಅಂತ ಬಂದಿದ್ದಂತಹ ಸುಡಾನ್ ಪ್ರಜೆ ಅಬು ಸೈಫನ್ ಹೈದರ್ ಅಹ್ಮದ್ ಆತನನ್ನ ಹಾಕಿ ಪತ್ತೆ ಹಚ್ಚಿದೆ. ಗುರುಗ್ರಾಮ್ನಲ್ಲಿ ಈತನನ್ನ ಕಲಬುರಗಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ನೆಲೆಸಿದ್ದ ಈತ ಬಂದು ಸುಡಾನ್ ಪ್ರಜೆ. ಈತ ಕಲಬುರಗಿಯಲ್ಲಿ ನೆಲೆಸಿದ್ದ. 9 ವರ್ಷದಿಂದ ಓದೋದಕ್ಕೆ ಅಂತ ಬಂದು ಇಲ್ಲೇ ನೆಲೆಸಿದ್ದ. ಈತನ ಹೆಸರು ಅಬು ಸೈಫನ್ ಹೈದರ್ ಅಹ್ಮದ್ ಅಂತ. ಈತ ಸುಡಾನ್ ದೇಶದ ಪ್ರಜೆ. ಆದ್ರೆ 9 ವರ್ಷಗಳಿಂದ ಓದೋದಕ್ಕೆ ಅಂತ ಬಂದು ವೀಸಾ ಎಕ್ಸ್ಪೈರ್ ಆದ್ರೂ ಕೂಡ ಇಲ್ಲೇ ಭಾರತದಲ್ಲೇ ಉಳ್ಕೊಂಡು ಬಿಟ್ಟಿದ್ದಾನೆ. ಆತನನ್ನ ಈಗ ಕಲಬುರಗಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಈತನನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ಈತ ನೆಲೆಸಿದ್ದ. ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿರಲಿಲ್ಲ. ಹಾಗಾಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದ. ಕಲಬುರಗಿನಲ್ಲಿ ಅಕ್ರಮ ವಾಸ್ತವ್ಯ ಹೂಡಿದ್ದ. ವಿದೇಶದಿಂದ ಓದೋದಕ್ಕೆ ಅಂತ ಬಂದು ಭಾರತದಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥ ಘಟನೆ. ವ್ಯಕ್ತಿಯೊಬ್ಬ ವೀಸಾ ಅವಧಿ ಮುಗಿದ್ರೂ ಕೂಡ ವಾಪಸ್ ಆಗಿಲ್ಲ. 9 ವರ್ಷಗಳಿಂದ ಭಾರತದಲ್ಲೇ ಅಕ್ರಮ ವಾಸ್ತವ್ಯ ಹೂಡಿದ್ದಾನೆ. ಕಲಬುರಗಿಯಲ್ಲಿ ಸುಡಾನ್ ಪ್ರಜೆ ಅಕ್ರಮ ವಾಸ್ತವ್ಯ. 2013ರಲ್ಲಿ ಫಾರ್ಮಸಿ ಕಲಿಕೆಗೆ ಅಂತ ಬಂದಿದ್ದಂತಹ ಸುಡಾನ್ ಪ್ರಜೆ ಅಬು ಸೈಫನ್ ಹೈದರ್ ಅಹ್ಮದ್ ಆತನನ್ನ ಹಾಕಿ ಪತ್ತೆ ಹಚ್ಚಿದೆ. ಗುರುಗ್ರಾಮ್ನಲ್ಲಿ ಈತನನ್ನ ಕಲಬುರಗಿಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ವಿದೇಶಾಂಗ ನೋಂದಣಿ ಕಚೇರಿಗೆ ಈತನನ್ನ ಹಸ್ತಾಂತರ ಮಾಡಲಾಗಿದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ನೆಲೆಸಿದ್ದ ಈತ.